ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ಭಾರತಕ್ಕೆ ಕೈ ಸೇರುತ್ತಾ? ಈ ಪ್ರಶ್ನೆಯನ್ನು ಹಲವು ಮಂದಿ ಈಗ ಕೇಳ್ತಾ ಇದ್ದಾರೆ. ಅದರಲ್ಲೂ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ಮೋದಿ ಅವರು ಪಾಕಿಸ್ತಾನ ಜೊತೆ ಮಾತನಾಡೋದಿದ್ರೆ ಎರಡೇ ವಿಚಾರದ ಬಗ್ಗೆ ಮಾತಾಡೋದು. ಅದು ಒಂದು ಭಯೋತ್ಪಾದನೆ, ಇನ್ನೊಂದು ಪಾಕ್ ಆಕ್ರಮಿತ ಕಾಶ್ಮೀರ. ಹೀಗಾಗಿ ಈಗ ಮತ್ತೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರುತ್ತಾ ಎನ್ನುವ ಪ್ರಶ್ನೆ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ. ಹೀಗಾಗಿ ಇಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಯಾಕೆ ಬೇಕು, ಪಾಕ್ ಆಕ್ರಮಿತ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ ಯಾಕೆ, ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತಕ್ಕೆ ತರಲು ಇರುವ ಸಮಸ್ಯೆಗಳೇನು ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಪಿಒಕೆ ಭಾರತದ ಕೈ ಸೇರುತ್ತಾ ಅನ್ನುವ ತಿಳ್ಕೊಳ್ಳೋ ಮೊದಲು ಅದು ಪಾಕಿಸ್ತಾನಕ್ಕೆ ಸೇರಿದ್ದು ಹೇಗೆ ಅಂತ ಸರಳವಾಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ನಿಮಗೆ ಗೊತ್ತಿದೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಬ್ರಿಟಿಷರು ಭಾರತವನ್ನು ತೊರೆಯುವ ಸಂದರ್ಭದಲ್ಲಿ ದೇಶದಲ್ಲಿದ್ದಂಥ 536 ಸಂಸ್ಥಾನಗಳಿಗೆ ಒಂದು ವಿಶೇಷವಾದ ಆಯ್ಕೆಯನ್ನು ನೀಡಿದರು. ಆ ಆಯ್ಕೆ ಏನು ಅಂತಂದರೆ, ನೀವು ಭಾರತಕ್ಕೆ ಸೇರ್ಬೋದು ಅಥವಾ ಪಾಕಿಸ್ತಾನಕ್ಕೆ ಸೇರ್ಬೋದು ಅಥವಾ ಸ್ವತಂತ್ರವಾಗಿ ಉಳಿಯುವ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ ಒಂದು ಆಯ್ಕೆಯನ್ನು ಇಲ್ಲಿನ ರಾಜರುಗಳಿಗೆ ಬ್ರಿಟಿಷರು ನೀಡಿದರು. ಈ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿದ್ದ ರಾಜ ಹರಿಸಿಂಗ್ ಅವರು, ನಾವು ಭಾರತ ಪಾಕಿಸ್ತಾನ ಜೊತೆ ವಿಲೀನವಾಗಲ್ಲ, ನಾವು ಸ್ವತಂತ್ರವಾಗಿ ಇರ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಇದಾದ ನಂತರ ಹರಿಸಿಂಗ್ ಅವರು ಕೃಷಿಯ ಮೇಲೆ ಒಂದು ತೆರಿಗೆಯನ್ನು ವಿಧಿಸ್ತಾರೆ. ಈ ತೆರಿಗೆಯನ್ನು ವಿರೋಧಿಸಿ ಅಲ್ಲಿದ್ದ ಬುಡಕಟ್ಟು ಜನಾಂಗದವರು ಹರಿಸಿಂಗ್ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗ್ತಾರೆ. ಈ ದಾಳಿಗೆ ಹಿಂದುಗಡೆಯಿಂದ ಪಾಕಿಸ್ತಾನ ಕುಮ್ಮಕ್ಕು ನೀಡುತ್ತೆ. ಜಮ್ಮು ಕಾಶ್ಮೀರ ತನ್ನ ಕೈ ತಪ್ಪುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹರಿಸಿಂಗ್ ಅವರು ಭಾರತ ಸರ್ಕಾರದ ಸಹಕಾರವನ್ನು ಕೇಳ್ತಾರೆ. ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಒಂದು ಷರತ್ತನ್ನು ವಿಧಿಸುತ್ತೆ. ಜಮ್ಮು ಕಾಶ್ಮೀರವನ್ನು ಭಾರತದ ಜೊತೆ ವಿಲೀನ ಮಾಡಿದರೆ ನಾವು ನಮ್ಮ ಸೈನಿಕರನ್ನು ಕಳುಹಿಸಿಕೊಡ್ತೀವಿ ಅಂತ. ಈ ಷರತ್ತಿಗೆ ಒಪ್ಪಿಗೆ ನೀಡಿದ ಬೆನ್ನಲ್ಲೇ ಭಾರತ ಸರ್ಕಾರ ಸೇನೆಯನ್ನು ಕಳುಹಿಸಿ ಪಾಕ್ ಸೇನೆಯನ್ನು ಓಡಿಸುತ್ತೆ. ಅಂತಿಮವಾಗಿ ಹರಿಸಿಂಗ್ ಆಡಳಿತದಲ್ಲಿದ್ದ ಕೆಲ ಪ್ರದೇಶ ಬಂಡಾಯಗಾರರ ಕೈಯಲ್ಲಿದ್ದ ಕಾರಣ ಆ ಪ್ರದೇಶ ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಕರೆಯಲ್ಪಟ್ಟಿತು. ಪಾಕಿಸ್ತಾನದ ವಶದಲ್ಲಿರುವ ಕಾಶ್ಮೀರವನ್ನು ಭಾರತ ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಕರೆದರೆ ಪಾಕಿಸ್ತಾನ ಅದನ್ನು ಆಜಾದ್ ಕಾಶ್ಮೀರ ಅಂತ ಕರೀತಾ ಇದೆ. ಇಲ್ಲಿ ಪ್ರತ್ಯೇಕವಾದ ಒಂದು ಸರ್ಕಾರ ಇದೆ, ಅಧ್ಯಕ್ಷ ಪ್ರಧಾನಮಂತ್ರಿ ಸಹ ಇದ್ದಾರೆ. ಅಷ್ಟೇ ಅಲ್ಲದೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸಹ ಇದೆ. ಆಜಾದ್ ಕಾಶ್ಮೀರ ಸ್ವಾಯತ್ತ ಪ್ರದೇಶವಾಗಿರುವ ಕಾರಣ ಪಾಕಿಸ್ತಾನದ ಸಂಸತ್ನಲ್ಲಿ ಇದಕ್ಕೆ ಪ್ರತಿನಿಧಿ ಇಲ್ಲ. ಪಾಕ್ ಸರ್ಕಾರ ಮತ್ತು ಪಿಒಕೆ ಆಡಳಿತಕ್ಕೆ ಲಿಂಕ್ ಮಾಡಲು ಒಂದು ಸಚಿವಾಲಯ ಇದೆ. ಅದು ಯಾವುದು ಅಂತಂದರೆ ಪಾಕಿಸ್ತಾನ ಕಾಶ್ಮೀರ ವ್ಯವಹಾರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಸಚಿವಾಲಯ. ಈ ಸಚಿವಾಲಯ ಪಾಕ್ ಸರ್ಕಾರ ಮತ್ತು ಪಿಒಕೆ ಜೊತೆ ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಪಿಒಕೆ 13,300 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಹೊಂದಿದ್ದು ಸುಮಾರು 52 ಲಕ್ಷ ಜನರು ಇಲ್ಲಿ ವಾಸಿಸ್ತಾ ಇದ್ದಾರೆ. ಇಲ್ಲಿನ ಪ್ರಧಾನಿ ಮತ್ತು ಅಧ್ಯಕ್ಷರು ಪಾಕ್ ಸರ್ಕಾರದ ಕೈಗೊಂಬೆಗಳಂತೆ ಕೆಲಸ ಮಾಡ್ತಾರೆ. ಆಜಾದ್ ಕಾಶ್ಮೀರದ ಶಾಸಕಾಂಗ ಸಭೆ 53 ಮಂದಿ ಸದಸ್ಯರನ್ನು ಹೊಂದಿದೆ. ನೀವು ಭಾರತದ ಭೂಪಟವನ್ನು ನೋಡಿದರೆ ಗೊತ್ತಾಗುತ್ತೆ. ಈ ಪಿಒಕೆ 4 ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಒಂದು ಭಾರತ, ಎರಡನೇದು ಪಾಕಿಸ್ತಾನ, ಮೂರನೇದು ಅಫ್ಘಾನಿಸ್ತಾನ, ನಾಲ್ಕನೇದು ಚೀನಾ. ಈಗ ಭಾರತ ಮತ್ತು ಮಧ್ಯಪ್ರಾಚ್ಯ ಯುರೋಪಿಗೆ ನೇರವಾದ ರಸ್ತೆ ಮಾರ್ಗವಿಲ್ಲ. ಒಂದು ವೇಳೆ ಪಿಒಕೆ ಭಾರತದ ಕೈವಶವಾದರೆ ಅಫ್ಘಾನಿಸ್ತಾನದ ಮೂಲಕ ರಸ್ತೆ ಮಾರ್ಗದಲ್ಲಿ ವಸ್ತುಗಳನ್ನು ನಾವು ಸಾಗಾಟ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕೃಷಿಗೆ ಯೋಗ್ಯವಾದ ಭೂಮಿ ಸಹ ಇದೆ. ಇದರ ಜೊತೆ ಕಲ್ಲಿದ್ದಲು, ಬಾಕ್ಸೈಟ್ ನಿಕ್ಷೇಪಗಳು ಸಹ ಈ ಪಿಒಕೆ ಪ್ರದೇಶದಲ್ಲಿ ಇದೆ. ಕಾಶ್ಮೀರಕ್ಕಾಗಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದರೂ ಈ ಯುದ್ಧಕ್ಕೆ ಭೂಮಿ ಮಾತ್ರ ಕಾರಣ ಅಲ್ಲ, ನೀರು ಮುಖ್ಯ ಕಾರಣ ಅಂತ ನೀವು ನಂಬಲೇಬೇಕು. ಯಾಕೆ ಪಾಕಿಸ್ತಾನಕ್ಕೆ ಆತಂಕ ಅಂತಂದರೆ, ಪಾಕಿಸ್ತಾನದ ಜೀವನಾಡಿಗಳಾಗಿರುವ ಬಹುತೇಕ ನದಿಗಳು ಒಂದೋ ಭಾರತದಲ್ಲಿ ಹುಟ್ಟುತ್ತವೆ ಅಥವಾ ಭಾರತದ ಮೂಲಕವೇ ಹರಿದು ಬರುತ್ತೆ. ಅದರಲ್ಲೂ ಪಾಕಿಸ್ತಾನದ ಆರ್ಥಿಕ ಸ್ತಂಭವಾಗಿರುವ ಸಿಂಧು ಅಥವಾ ಇಂಡಸ್ ನದಿಯ ಉಪನದಿಗಳು ಭಾರತದ ನಿಯಂತ್ರಣದಲ್ಲಿರುವ ಕಾಶ್ಮೀರದಲ್ಲಿ ಇದೆ. ಈ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಮೊದಲಿನಿಂದಲೂ ಭಯ ಕಾಡ್ತಾನೇ ಇದೆ. ಒಂದು ದಿನ ಭಾರತ ಮನಸ್ಸು ಮಾಡಿದರೆ ತನ್ನ ನೀರಿನ ಸೆಲೆಯನ್ನು ತಡೆದು ನಿಲ್ಲಿಸಬಹುದು ಎಂಬ ಕಾರಣಕ್ಕೆ ಕಾಶ್ಮೀರ ತನ್ನ ಭಾಗ ಎಂಬ ವಾದವನ್ನು ಈಗಲೂ ಮುಂದಿಡ್ತಾ ಬರ್ತಾ ಇದೆ.
ಈಗ ನಾನು ಮುಖ್ಯ ವಿಷಯಕ್ಕೆ ಬರ್ತೀನಿ. POKಯನ್ನು ಭಾರತ ಹೇಗೆ ವಶಪಡಿಸಿಕೊಳ್ಬೇಕು, ಯಾವ ತಂತ್ರವನ್ನು ಹೆಣಿಬೇಕು, ಈ ವಿಚಾರದ ಬಗ್ಗೆ ವಿಷಯ ತಜ್ಞರು, ನಿವೃತ್ತ ಸೇನಾಧಿಕಾರಿಗಳು ಹಲವು ವೇದಿಕೆಗಳಲ್ಲಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ನಾನು ಈಗ ಇಲ್ಲಿ ಒಂದೊಂದಾಗಿ ನೀಡ್ತಾ ಹೋಗ್ತೀನಿ. ಒಂದನೇದಾಗಿ ನೇರವಾಗಿ ಪಾಕಿಸ್ತಾನ ಜೊತೆ ಮಾತನಾಡಿ, ನೀವು ಆಕ್ರಮಣ ಮಾಡಿ ಈ ಜಾಗವನ್ನು ಕಬ್ಜಾ ಮಾಡಿಕೊಂಡಿದ್ದೀರಿ, ಇದು ನ್ಯಾಯಯುತವಾಗಿ ನಮಗೆ ಸೇರಬೇಕಾದ ಜಾಗ, ಹೀಗಾಗಿ ನಮಗೆ ಈ ಜಾಗ ಕೊಡಿ ಅಂತ ಬೇಡಿಕೆ ನೀಡೋದು. ಆದರೆ ಈ ಬೇಡಿಕೆಯನ್ನು ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಈಡೇರಿಸಲ್ಲ, ಹಾಗಾಗಿ ಇದು ವರ್ಕ್ ಆಗಲ್ಲ. ಎರಡನೆಯದು ಬಲವಂತವಾಗಿ ಸೇನೆಯ ಮೂಲಕ POKಗೆ ನುಗ್ಗೋದು. ಈಗಾಗಲೇ 3 ಯುದ್ಧದಲ್ಲಿ ಪಾಕಿಸ್ತಾನವನ್ನು ಭಾರತ ಸೋಲಿಸಿದೆ. ಅಷ್ಟೇ ಅಲ್ಲದೆ ಸರ್ಜಿಕಲ್ ಸ್ಟ್ರೈಕ್ ಸಹ ಮಾಡಿದೆ. ಹೀಗಾಗಿ ಪಾಕಿಸ್ತಾನವನ್ನು ಸೋಲಿಸುವುದು ಭಾರತಕ್ಕೆ ಕಷ್ಟವೋ ಕೆಲಸ ಅಲ್ಲ. ಆದರೆ ಇಲ್ಲೊಂದು ಸವಾಲಿದೆ. ಸವಾಲು ಏನು ಅಂತಂದರೆ, POKಯನ್ನು ಭಾರತ ವಶಪಡಿಸಿಕೊಂಡ್ರು ಅಲ್ಲಿನ ಜನರ ಮನಸ್ಸನ್ನು ಬದಲಾಯಿಸುವುದು ಬಹಳ ಕಷ್ಟ. ಯಾಕೆ ಅಂತಂದರೆ, ಮೊದಲಿನಿಂದನೂ ಪಾಕಿಸ್ತಾನ ಅಲ್ಲಿ ಭಾರತ ವಿರೋಧಿ ಬೋಧನೆಯನ್ನು ಮಾಡಿಕೊಂಡೇ ಬಂದಿದೆ. ಹೀಗಾಗಿ ಅಲ್ಲಿ ದೀರ್ಘ ಅವಧಿಯವರೆಗೆ ಭಾರತದ ಸೈನ್ಯವನ್ನು ಇಡಬೇಕಾಗತ್ತೆ. ಮೂರನೆಯದು ಜಮ್ಮು ಕಾಶ್ಮೀರವನ್ನು ಅಭಿವೃದ್ಧಿ ಮಾಡೋದು. ಸದ್ಯ ಇದೊಂದೇ ಭಾರತದ ಬಳಿ ಇರುವ ನ್ಯಾಯಯೋಚಿತ ಮಾರ್ಗ. ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದಂಥ ವಿಶೇಷ ವಿಧಿಯನ್ನು ತೆಗೆದುಹಾಕಿದ ಬಳಿಕ ಈಗ ಅಭಿವೃದ್ಧಿ ಪರ್ವವೇ ಆರಂಭವಾಗಿದೆ. ಕಲ್ಲು ತೂರಾಟಗಳು ನಿಂತಿದೆ, ಉಗ್ರ ಕೃತ್ಯ ಕಡಿಮೆಯಾಗಿದೆ, ಮುಖ್ಯವಾಗಿ ಶಾಂತಿ ಅಲ್ಲಿ ನೆಲೆಸ್ತಾ ಇದೆ. ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ವಿದೇಶಿ ಕಂಪನಿಗಳು ಈಗ ಅಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದೆ. ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಸಹ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಉಧಂಪುರ, ಬಾರಾಮುಲ್ಲಾ, ಶ್ರೀನಗರ ಎಲೆಕ್ಟ್ರಿಕ್ ರೈಲಿಗೆ ಸಮೇತ ಮೋದಿ ಅವರು ಚಾಲನೆ ನೀಡಿದ್ದಾರೆ. ವಿಶೇಷವಾಗಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಶಾಂತಿಯುತವಾಗಿ ನಡೆದಿದೆ. ಭಾರತ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಂತೆ ಇನ್ನೊಂದು ಕಡೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ಸಹ ತಮ್ಮ ಪ್ರದೇಶವನ್ನು ಅಭಿವೃದ್ಧಿ ಮಾಡುವಂತೆ ಈಗ ಪ್ರತಿಭಟನೆ ಜೋರಾಗಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಗಿಲ್ಗಿಟ್ ಬಾಲ್ಟಿಸ್ತಾನ ಹೋರಾಟ ತೀವ್ರಗೊಂಡು ಭಾರತ ಸೇರಲು ಅಲ್ಲಿನ ಜನತೆಯೇ ಬಯಸುವಂತೆ ಮಾಡುವಲ್ಲಿ ಭಾರತ ಸರ್ಕಾರ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ. ಕಾಶ್ಮೀರ ಮತ್ತಷ್ಟು ಅಭಿವೃದ್ಧಿಯಾದರೆ ಖಂಡಿತವಾಗಿಯೂ POKಯಲ್ಲಿ ಹಿಂಸಾಚಾರ ಜಾಸ್ತಿ ಆಗುತ್ತೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಶಾಸಕಾಂಗ ಸಭೆ ಇದ್ದು ಅಲ್ಲಿನ ಆಂತರಿಕ ವಿಚಾರಕ್ಕೆ ಭಾರತ ಕೈ ಹಾಕಬೇಕು. ಹೇಗೆ ಚೀನಾ, ತೈವಾನ್ ಮತ್ತು ನೇಪಾಳದ ಆಂತರಿಕ ವಿಚಾರಕ್ಕೆ ಕೈ ಹಾಕ್ತಾ ಇದೆಯೋ, ಅದೇ ರೀತಿ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ ಆಂತರಿಕ ವಿಚಾರಕ್ಕೆ ಕೈ ಹಾಕಿ ಭಾರತದ ಒಲವಿರುವ ವ್ಯಕ್ತಿಗಳು ಆಯ್ಕೆ ಆಗುವಂತೆ ನೋಡಿಕೊಳ್ಬೇಕು. ಆಯ್ಕೆಯಾದ ವ್ಯಕ್ತಿಗಳು ಶಾಸಕಾಂಗ ಸಭೆಯಲ್ಲಿ ಭಾರತಕ್ಕೆ ಸೇರಲು ನಿರ್ಣಯ ಕೈಗೊಂಡ್ರೆ POK ಭಾರತದ ಕೈವಶ ಆಗುತ್ತೆ. ಭಾರತ ಈ ರೀತಿ ಮಾಡಿದರೆ ಯಾವುದೇ ತಪ್ಪಾಗಲ್ಲ. ಯಾಕೆ ಅಂತಂದರೆ POK ಭಾರತದ ಜಾಗವೇ ಆಗಿರುವ ಕಾರಣ ಅದು ತಪ್ಪು ಅಂತ ಅನಿಸಲ್ಲ. ಈ ಕಾರಣಕ್ಕೆ ಭಾರತ ಈಗಾಗಲೇ ಜಮ್ಮು ಆ್ಯಂಡ್ ಕಾಶ್ಮೀರ ರೀಆರ್ಗನೈಸೇಷನ್ ಆ್ಯಕ್ಟ್ ಅನ್ನು ಪಾಸ್ ಮಾಡಿದೆ. ಈ ಕಾಯ್ದೆಯ ಅಡಿ ಜಮ್ಮು ಕಾಶ್ಮೀರದ ಒಟ್ಟು ವಿಧಾನಸಭೆಯ ಸಂಖ್ಯೆಯನ್ನು 114ಕ್ಕೆ ಏರಿಕೆ ಮಾಡಿದೆ. ಜಮ್ಮುವಿನಲ್ಲಿ 43, ಕಾಶ್ಮೀರದಲ್ಲಿ 47 ವಿಧಾನಸಭಾ ಕ್ಷೇತ್ರಗಳಿದ್ದರೆ POKಗೆ 24 ಸ್ಥಾನಗಳನ್ನು ಸರ್ಕಾರ ಮೀಸಲಿಟ್ಟಿದೆ. ಅಷ್ಟೇ ಅಲ್ಲದೆ POKಯಿಂದ ಭಾರತಕ್ಕೆ ಬಂದ ಇಬ್ಬರನ್ನು ನಾಮನಿರ್ದೇಶನ ಮಾಡಲು ರಾಜ್ಯಪಾಲರಿಗೆ ಅವಕಾಶ ಇದೆ. ನಾಮನಿರ್ದೇಶಿತ ಸದಸ್ಯರ ಪೈಕಿ ಒಬ್ಬರು ಮಹಿಳೆಯಾಗಿರಬೇಕು ಎಂಬ ಷರತ್ತನ್ನು ಬೇರೆ ವಿಧಿಸಿದೆ. ಈ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಚೀನಾ ಶತಕೋಟಿ ಡಾಲರ್ ಹೂಡಿಕೆ ಮಾಡಿ ಹೆದ್ದಾರಿಯನ್ನು ನಿರ್ಮಾಣ ಮಾಡಿದೆ. ಈ ಹೆದ್ದಾರಿ ನಿರ್ಮಾಣಕ್ಕೆ ಭಾರತ ಮೊದಲಿನಿಂದಲೇ ವಿರೋಧವನ್ನು ವ್ಯಕ್ತಪಡಿಸಿಕೊಂಡೇ ಬಂದಿದೆ. ಹೀಗಾಗಿ ಒಂದು ವೇಳೆ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಂಡ್ರೆ ಚೀನಾದ ನಿಲುವೇನು ಎಂಬ ಪ್ರಶ್ನೆ ಸಹ ಎದ್ದಿದೆ. ಪಾಕಿಸ್ತಾನ ಈಗ ಆಂತರಿಕ ಕಿತ್ತಾಟದಿಂದ ನಲಗಿ ಹೋಗ್ತಾ ಇದೆ. ಒಂದು ಕಡೆಯಲ್ಲಿ ಬಲೂಚಿಸ್ತಾನದ ಹೋರಾಟಗಾರರು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನದ ಉಗ್ರರು ಪಾಕಿಸ್ತಾನದ ಒಳಗಡೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿದೇಶಗಳಿಂದ ಸಾಲ ಪಡೆದು ಪಾಕಿಸ್ತಾನ ದಿವಾಳಿಯಾಗಿ ಹೋಗಿದೆ. ಆರ್ಥಿಕ ಸಮಸ್ಯೆಯಿಂದ ದಿವಾಳಿಯಾಗಿರುವ ಪಾಕಿಸ್ತಾನ ದೇಶದ ಒಳಗಡೆ ಇರುವ ಆಂತರಿಕ ಸಮಸ್ಯೆ ನಿಭಾಯಿಸುವುದೇ ಅದಕ್ಕೆ ದೊಡ್ಡ ಕಷ್ಟವಾಗ್ತಾ ಇದೆ. ಆರಂಭದಲ್ಲಿ ನಾನು ಹೇಳಿದೆ, ಹರಿಸಿಂಗ್ ಕೃಷಿ ಮೇಲೆ ತೆರಿಗೆ ವಿಧಿಸಿದ್ರಿಂದ ಜಮ್ಮು ಕಾಶ್ಮೀರದ ಜನರು ಬಂಡಾಯ ಸಾರಿದ್ರು ಅಂತ. ಈಗ IMF ಪಾಕಿಸ್ತಾನಕ್ಕೆ ಸಾಲ ನೀಡಿದೆ. ಸಾಲ ನೀಡುವಾಗ ಕೃಷಿ ಮೇಲೆ ತೆರಿಗೆ ಹಾಕಬೇಕು ಅಂತ ಒಂದು ಷರತ್ತನ್ನು ವಿಧಿಸಿದೆ. ಆದರೆ ಭಾರತದಲ್ಲಿ ಕೃಷಿ ಮೇಲೆ ತೆರಿಗೆ ಇಲ್ಲ. ಒಂದು ವೇಳೆ ಪಾಕಿಸ್ತಾನ ಸರ್ಕಾರ ಕೃಷಿ ಮೇಲೆ ತೆರಿಗೆಯನ್ನು ವಿಧಿಸಿದರೆ
ಅಲ್ಲಿನ ಜನರು ಪ್ರತಿಭಟಿಸಿ ಗಲಾಟೆ ಹಿಂಸಾಚಾರ ಜೋರಾಗಿ ಅಲ್ಲಿನ ಜನತೆಯೇ ಒಮ್ಮತದ ನಿರ್ಧಾರವನ್ನು ವ್ಯಕ್ತಪಡಿಸಿದರೆ POK ಭಾರತದ ಕೈ ಸೇರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ.